ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಓಪನ್ ಮಾಡಿದ ತಕ್ಷಣ ಏನೋ ಕುಕ್ಕಿಂಗ್ ಎಲ್ಲ ತೋರಿಸ್ತಾ ಇದ್ದಾರೆ ಅಂದ್ಕೊಂಬಿಡಿ. ಸೊ ನಮ್ಮ ಯಜಮಾನರು ಶಬರಿಮಲೆಗೆ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕ್ಕೊಂಡಿದ್ರು. ಸೊ ಹಾಗಾಗಿ ನಮ್ಮಮ್ಮ ಅವ್ರು ಹೋಗಬೇಕಾದ್ರೆ ಒಂದಷ್ಟು ಹೋಮ್ ಮೇಡ್ ಫುಡ್ಡೆಲ್ಲ ಪ್ರಿಪೇರ್ ಮಾಡಿ ಕೊಡೋಣ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತರಲೆ ಸುಮ್ಮನೆ ಇರೋದಿಲ್ಲ ಅಂತ ನಿಮಿಷ ಡ್ಯಾನ್ಸ್ ಮಾಡೋ ರೀಲ್ಸ್ ಮಾಡ್ತೀನಂತ್ಯಾ ಮತ್ತೆ ಡ್ಯಾನ್ಸ್ ಮಾಡೋ ದೇವ್ರು ಡ್ಯಾನ್ಸ್ ಡ್ಯಾನ್ಸ್ ಆಯ್ತಾ ಮೇಡಮ್ ಮುಂಗೆ ಏನ್ ಮಾಡ್ತಿದ್ಯಾ ಅಡಿಗೆ ಮನೇಲಿ ಸೇರ್ಕೊಂಡು? ಅಡಿಗೆ ಮನೇಲಿ ಏನ್ ಮಾಡ್ತಿದ್ಯಾ ಬಬ್ಲಾ? ನಾವು ಅಂಗಡಿ ಮಾಡಿದಾಗ್ಲಿಂದ ನಮ್ಮ ಮಮ್ಮಿಗೆ ಕುಕ್ಕಿಂಗಲ್ಲೆಲ್ಲ ಅಷ್ಟು ಟೈಮೇ ಸಿಗ್ತಾಯಿಲ್ಲ. ಪಾಪ ಅವರು ತುಂಬ ಬ್ಯುಸಿ ಇರ್ತಾರೆ. ಅವರು ಅಂಗಡಿ ಹತ್ರನೂ ಮ್ಯಾನೇಜ್ ಮಾಡಬೇಕು, ಇಲ್ಲೂ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನಮ್ಮಮ್ಮ ಈ ಸಲ ಅಳಿಯಂಗೋಸ್ಕರ ಪ್ರೀತಿಯಿಂದ ಇದೆಲ್ಲ ಈಗ ಅವರೆಕಾಯಿ ಸೀಸನ್ ಇತ್ತಲ್ಲ, ಸೊ ಹಾಗಾಗಿ ಅವರೆಕಾಯಿನ ತಂದು ಸುಲಿದು ಅದನ್ನು ಇದ್ಕಿ ಅದ್ರನ್ನ ನೀಟಾಗಿ ಡ್ರೈ ಮಾಡಿ ಅದರಲ್ಲಿ ಇದನ್ನು ಮಾಡಿರೋ ಮಿಕ್ಸ್ಚರು ತುಂಬಾ ಟೇಸ್ಟಿಯಾಗಿತ್ತು. ಅವ್ರಿಗೂ ಕೂಡ ಇಷ್ಟ ಆಯಿತು. ನನ್ನ ಹಸ್ಬೆಂಡ್ ಇದನ್ನು ತೊಗೊಂಡೋಗಿ ತಿನ್ಕೊಂಡು ಬಂದರು. ತುಂಬಾ ಚೆನ್ನಾಗಿತ್ತಿದ್ದು. ನಮ್ಮಮ್ಮ ಯಾವಾಗ ಏನು ಮಾಡ್ತಾರೆ ಅಂತಲೇ ಗೊತ್ತಾಗಲ್ಲ, ಚಕ್ ಅಂತ ಮಾಡಾಕ್ಬಿಡ್ತಾರೆ. ಸೊ ಇವತ್ತು ಅವರು ಶಬರಿಮಲೆಗೆ ಮಾಲೆ ಹಾಕ್ಕೊಂಡಿದ್ರಲ್ಲ, ಅಲ್ಲಿ ಶಬರಿಮಲೆಗೆ ಹೊರಡೋ ದಿನ. ಸೊ ಹಾಗಾಗಿ ಮನೇಲಿ ಪೂಜೆ ಮಾಡಿ ತಾಯಿ ಪೂಜೆ ಮಾಡಿಕೊಂಡು ಅವ್ರ ಆಶೀರ್ವಾದ ತೊಗೊಂಡು ಹೊರಡಬೇಕಿತ್ತು. ಸೊ ಹಾಗಾಗಿ ಮನೇಲಿ ಬಂದು ಪೂಜೆ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಬೆಳಗ್ಗೆನೇ ಎಲ್ಲ ಪೂಜೆನೂ ರೆಡಿ ಮಾಡ್ಕೊಂಡಿದ್ವಿ. ಅವ್ರು ಬಂದು ಜಸ್ಟ್ ಪೂಜೆ ಮಾಡಿ ನನ್ನ ಹಸ್ಬೆಂಡ್ ಕ್ಯಾಬ್ ಮಾಡ್ಕೊಂಡೋದ್ರು. ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಇವರು ನಮ್ಮ ಮನೆ ಹತ್ರನೇ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಮಾಲೆ ಹಾಕ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದರು. ಬಿಕಾಸ್ ಇವ್ರಿಗೆ ಲಾಸ್ಟ್ ಟೈಮೇ ಅದು ಒಂಥರ ಓವರ್ ಹೆಟ್ಟಿಕ್ ಆಗಿಬಿಟ್ಟಿತ್ತು. ಸುಮ್ಮನೆ ತುಂಬ ದೂರ ಹಿಂಸೆ, ಅದು ಬೇಡ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ವಿ. ಬಟ್ ಈ ಸಲ ಅಲ್ಲಿ ಒಬ್ಬರಿದ್ದರು, ಅವರು ಕಾಲ್ ಮಾಡಿ ಇಲ್ಲ ಬನ್ನಿ ಜೊತೆಗೆ ಬನ್ನಿ ಅಂತ ಹಿಂಸೆ ಮಾಡ್ತಾಯಿದ್ರು. ಅದಕ್ಕೆ ಇವರು ಓಕೆ ಅಂತ ಅಂದರು. ಆ್ಯಂಡ್ ಇಲ್ಲಿ ನಮ್ಮ ಮನೆ ಹತ್ರನೇ ಹಾಕ್ಕೊಬೇಕಿತ್ತು ಮಾಲೆ. ಬಟ್ ರುಚಿದ್ದು ಬರ್ಡೇ ಬಂದ್ಬಿಟ್ಟು Jan 5 ಇತ್ತು. ಸೊ ಹಾಗಾಗಿ ಇವ್ರಿಗೆ ಆ ಡೇಟಲ್ಲೇ ಸಿಗ್ತಾಯಿದ್ರು ಎಲ್ಲರೂ ಫ್ರೆಂಡ್ಸ್ ಎಲ್ಲ ಅದೇ ಡೇಟಲ್ಲಿ ಹೋಗ್ತಾಯಿದ್ರು. ಸೊ ಅದಕ್ಕೆ ಮಗನ ಬರ್ಡೇ ಇಟ್ಕೊಂಡು ಹೋಗೋಕ್ಕಾಗಲ್ಲ, ಅದು ಮುಗಿಸ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಇವರು 12th ಹೋಗ್ತಿದ್ರಲ್ಲ, ಸೊ ಇದು ಮ್ಯಾಚ್ ಆಗುತ್ತೆ ಬಿಡು, ಇದರಲ್ಲೇ ಹೋಗ್ತೀನಿ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಬಿಟ್ಟು, ಸೊ ಅದಕ್ಕೆ ಇದು 1 ವರ್ಷ ಇಲ್ಲಿ ಹೋಗ್ತೀನಿ ಬಿಡು, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೊರಡ್ತಾ ಇದ್ದಾರೆ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಮನೆ ಮುಂದೆ ಕಾಯಿನಿ ಉಳಿಸಿ ಹೊಡೆದ್ಬಿಟ್ಟು ಅವರು ಕ್ಯಾಬ್ ಬುಕ್ ಮಾಡಿದ್ದೀನಿ, ಅದರಲ್ಲಿ ಹೋಗ್ತಾರೆ. ಸೊ ಇದು ತುಂಬಾ ದೂರ, ನಮಗಂತೂ ಸಿಕ್ಕಾಬಟ್ಟೆ ಹಿಂಸೆ. ಆದರೂ ಪರವಾಗಿಲ್ಲ, ಇದು ಒಂದು ಸತಿ ಅಲ್ವಾ ಅಂತ ಅಂದ್ಕೊಂಡು ಕಳಿಸ್ಕೊಡ್ತಾ ಇದ್ದೀವಿ. ಬಾಯ್ಲಿ ತೋರಿಸು ಬಾ. ಏನು ಮಾಡಿದ್ಯಾ? ಬನ್ನ ಸ್ಕಿನ್ ಔಟ್ ಮಾಡ್ತಾ ಇದೆಯಾ? ಹಾಂ, ಟ್ರೆಂಡಿಂಗ್ ಕೊಡ್ಬೇಳೆ. ಏನು ಹೇಳಿದ? ಟ್ರೆಂಡಿಂಗ್ ಕೊಡ್ಬೇಳೆ ಇನ್ಸ್ಟಾಗ್ರಾಮಲ್ಲಿ. ಅಪ್ಪ ಸ್ವಾಮಿಗೆ ಮಾಮಿ ಹೋಗ್ತಿತ್ತಲ್ಲ, ಅಲ್ಲಿ ಹೊಟ್ಟೆ ಹಸಿ ಆದರೆ ತಿನ್ನಕ್ಕಂತ ಅಮ್ಮಮ್ಮ ತಂದೈತೆ ನೋಡು. ಇನ್ನು ನೀನು ತಿನ್ನೋದಲ್ಲ, ಪಪ್ಪ ತೊಗೊಂಡೋಗ್ಲಿ, ಮನೆಗೆ ಬೇರೆ ತಂದಿದ್ದೀವಲ್ಲ ಅದನ್ನು ತಿನ್ನಡಿ.
ನನಗೋಸ್ಕರ ಬೇಗ ಬಂದಿದ್ದು. ಅಲ್ಲಿ ಪಪ್ಪ, ಅಲ್ಲಿ ಪಪ್ಪ. ಆ್ಯಕ್ಚುಲಿ ಏನಂದರೆ ನಾವು ಇವ್ರನ್ನ ಕಳಿಸ್ಕೊಡೋಕ್ಕೆ ಅಂತ ಹೇಳಿ ನಮ್ಮದೇ ಕಾರಲ್ಲಿ ಹೋಗಿದ್ವಿ. ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಇದ್ದಾರೆ, ಅವರೇ ನಮ್ಮನ್ನು ಕರ್ಕೊಂಡೋಗಿ ಜೊತೆಗೆ ಅವ್ರಿಗೆ ಶಬರಿಮಲೆಗೆ ಹೋಗ್ತಾರಲ್ಲ ಅದು ಬಸ್ ಹತ್ಸೋವರೆಗೂ ನಾವು ಹೋಗಿದ್ದು ಮಧ್ಯಾಹ್ನ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ ಪೂಜೆ, ಅವ್ರು ಹೊರಟಿದ್ದು ನೈಟ್ 8-9 ಗಂಟೆ ಹಂಗೆ. ಅಲ್ಲಿವರೆಗೂ ಅಲ್ಲೇ ಇದ್ದು ಅವ್ರನ್ನ ಕಳ್ಸ್ಕೊಂಡು ಕೊಟ್ಟು ಅವ್ರ ಜೊತೆನೇ ನಾವು ಹೊರಟ್ಬಿಟ್ವಿ. ಸೊ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬಂದರು ನನ್ನ ಹಸ್ಬೆಂಡ್ ಫ್ರೆಂಡು. ಆ್ಯಂಡ್ ನನ್ನ ತಮ್ಮ ಕೂಡ ಬಂದಿದ್ದ ಜೊತೆಗೆ. ಎಲ್ಲ ಒಟ್ಟಿಗೆ ಹೋಗಿ ಬಂದ್ವಿ. ಆ್ಯಂಡ್ ಅವರು ಹೊರಟು ದೇವಸ್ಥಾನಕ್ಕೆ ಹೊರಟ್ರು. ಆ್ಯಂಡ್ ನಾನು ಅಂಗಡಿ ನೋಡ್ಕೊಬೇಕು, ದೊಡ್ಡ ಟಾಸ್ಕು. ಯಾಕಂದರೆ ಒಬ್ಳ ಕೈಲೇ ಆಗೋಲ್ಲ, ತುಂಬಾ ಕಷ್ಟ. ಅದರಲ್ಲೂ ಮಗುನ ಇಟ್ಕೊಂಡು ಮ್ಯಾನೇಜ್ ಮಾಡೋದಿದೆಯಲ್ಲ, ಅದೊಂದು ತುಂಬಾ ಹಿಂಸೆ ಆಗಿಬಿಡುತ್ತೆ. ಸೊ ನಮ್ಮ ಮಮ್ಮಿಗೆ ಹೇಳಿದ್ದಾನೆ, ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ ಅಂಗಡಿನ ಅಂದ್ಬಿಟ್ಟು ಹೇಳಿ ಸಂಜೆವರೆಗೂ, ಬೆಳಗ್ಗೆಯಿಂದ ಸಂಜೆವರೆಗೂ ನಾನೇ ನೋಡಿಕೊಂಡು ಅದಾದಮೇಲೆ ಮನೆಗೆ ಬಂದು ಸ್ವಲ್ಪ ಫ್ರೆಶಪ್ ಆಗಿ ದೇವ್ರ ಪೂಜೆ ಮಾಡಿ ಒಂದಷ್ಟು ಎಳ್ಳು ಬೆಲ್ಲ ಎಲ್ಲ ಇತ್ತು, ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರು ಮಮ್ಮಿನೇ. ಸೊ ಅದನ್ನೆಲ್ಲ ಹಂಚೋಣ ನೇಬರ್ಸ್ಗೆ, ಹಂಗೆ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ ಮನೆಗೆ ಬಂದೆ. ಸ್ಮೈಲ್. ಹ್ಯಾಪಿ ಹ್ಯಾಪಿ ಹ್ಯಾಪಿ. ಓವರಾಗಿ ಆಡಬಾರ್ದು. ಹ್ಯಾಪಿ ಹ್ಯಾಪಿ ಹ್ಯಾಪಿ. ಹೊಡ್ಕೋತೀಯ ಹಿಂದಗಡೆ ಗೋಡೆಗೆ. ಹ್ಯಾಪಿ ಹೇಳೋ, ಹ್ಯಾಪಿ ಹೇಳೋ. ಎಳ್ಳು ಬೆಲ್ಲ ತಿಂದಿಲ್ಲ ಅಂದರೆ ಸಂಕ್ರಾಂತಿ ಹಬ್ಬ ಕಂಪ್ಲೀಟ್ ಆದಂಗೆ ಅನಿಸಲ್ಲ. ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಏನಂದರೆ, ನಮ್ಮಮ್ಮ ಈ ಥರ ಎಳ್ಳು ಬೆಲ್ಲ ಎಲ್ಲ ಮಾಡಿ ಇಟ್ಬಿಡ್ತಿದ್ರು ಹಬ್ಬದ ದಿನ. ಅದನ್ನು 1 ತಿಂಗಳು ಪೂರ್ತಿ ತಿಂತಾಯಿದ್ದೆ ಕೂತ್ಕೊಂಡು. ಟಿ ವಿ ನೋಡೋದು ಸಂಜೆ ಹೊತ್ತು. ನಮ್ಮಮ್ಮ ನಾನು ಟ್ಯೂಷನಿಂದ ಬಂದಮೇಲೆ ಟಿ ವಿ ನೋಡೋದಕ್ಕೆ ಬಿಡ್ತಿದ್ರು ಒಂದು ಅರ್ಧ ಗಂಟೆ. ಆವಾಗ ಟಿ ವಿ ನೋಡ್ಕೊಂಡು ತಿಂತಾಯಿದ್ದೆ. ನನಗೊಂಥರ ಮೆಮೊರೀಸ್ ಇದು. ಎಳ್ಳು ಬೆಲ್ಲ ತಿನ್ನೋಕ್ಕೆ ಅಂತಲೇ ಒಂದು ಅರ್ಧ ಗಂಟೆ ಟೈಮ್ ಇಡ್ತಾಯಿದ್ದೆ. ಸೊ ಇವಾಗ ಕಣ್ಮುಂದೆ ಎಲ್ಲ ಇದ್ರೂ ತಿನ್ನೋದಕ್ಕೆ ಪುರ್ಸೊತ್ತೇ ಇರೋಲ್ಲ. ಆವಾಗ ಪುರ್ಸೊತ್ತಿತ್ತು ಆ್ಯಂಡ್ ಅದಕ್ಕೂ ಟೈಮಿಂಗ್ಸ್ ಇತ್ತು. ಎಸ್. ಸೊ ಮಮ್ಮಿ ಸಕ್ಕರೆ ಹಚ್ಚಿ ತಂದಿದ್ದಾರೆ, ಆಮೇಲೆ ಎಳ್ಳು ಬೆಲ್ಲ ಎಲ್ಲ ತಂದಿದ್ದಾರೆ, ಮಿಕ್ಸ್ ಮಾಡಿ ಕೂಡ ಇಟ್ಟಿದ್ದಾರೆ. ಆ್ಯಂಡ್ ಈ ಥರ ಬಾಕ್ಸ್ ತಂದಿದ್ದೀನಿ ಅದಕ್ಕೆ ಹಾಕಿ ಕೊಡೋಕ್ಕೆ. ಸೊ ಲಾಸ್ಟ್ ಟೈಮ್ ಕೂಡ ತಂದಿದ್ದೆ. ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಚೆನ್ನಾಗಿರೋ ತಂದಿದ್ದೆ. ಈ ಸಲ ನಾನು ಹೋಗಿಲ್ಲ ತರೋದಕ್ಕೆ, ಇದು ಮಮ್ಮಿನೇ ತರಿಸಿರೋದು. ಅದು ಮಮ್ಮಿ ಕೂಡ ಹೋಗಿಲ್ಲ, ಅವರು ಯಾರ ಕೈಲೋ ಹೇಳಿ ತರಿಸ್ಕೊಂಡ್ರು, ನಾನು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ನನ್ನ ಹಸ್ಬೆಂಡ್ ಇಲ್ವಲ್ಲ, ನಮಗೆ ಯಾವುದಕ್ಕೂ ಎಲ್ಲೂ ಹೋಗೋಕ್ಕಾಗೋದೇ ಇಲ್ಲ. ಅಂಗಡಿ ಇಟ್ಕೊಂಡು ನಾವು ಸುತ್ತೀವಿ, ಶಾಪಿಂಗ್ ಮಾಡ್ತೀವಿ ಅಂದರೆ ಚಾನ್ಸೇ ಇಲ್ಲ, ನೋ ವೇಸ್. ಸೊ ಎಸ್, ನಾನಿವಾಗ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ. ಒಂದು ಸ್ವಲ್ಪ ಎಳ್ಳು ಬೆಲ್ಲ ಮತ್ತು ಕಬ್ಬು ಎಲ್ಲ ಬಾಕ್ಸ್ಗೆ ಹಾಕ್ಕೊಂಡು ಬೇಕಾದವ್ರಿಗೆ ಕೊಡೋಣ ಅಂತ ಹೇಳಿ ಬಂದೆ. ಸೊ ನನ್ನ ಹಸ್ಬೆಂಡು ಶಬರಿಮಲೆಗೆ ಹೋಗಿರೋದಕ್ಕೆ ಸಂಕ್ರಾಂತಿ ಹಬ್ಬ ಒಂಥರ ಇನ್ಕಂಪ್ಲೀಟ್ ಅನಿಸ್ತಾಯಿತ್ತು. ಯಾಕಂದರೆ ಅವ್ರು ಇಲ್ಲದೆ ಏನೂ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಇವರಪ್ಪ ಶಬರಿಮಲೆಗೆ ಹೋಗಿ ಸಂಡೇ ಹೋಗಿದ್ದು, ಬರೀ ದರ್ಶನ ಮಾಡಿಕೊಂಡು ಶಬರಿಮಲೆಯಿಂದ ವಾಪಸ್ ಬರೋಕ್ಕೆ ಹೋಗಿದ್ದು. ಸಂಡೇ ಹೋಗಿ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಇವತ್ತು ಥರ್ಸ್ಡೇ. ಜಸ್ಟ್ ಇನ್ನೂ ಶಬರಿಮಲೆ ಮುಗಿಸ್ಕೊಂಡು ಬರೋಕ್ಕೇ ಇಷ್ಟು ದಿವಸ ಆಗಿದೆ. ಟ್ಯೂಸ್ಡೇ, ಥರ್ಸ್ಡೇ ಆಗಿದೆ. ಇನ್ನು ನಾಳೆ ಅದೆಲ್ಲೆಲ್ಲ ಹೋಗ್ಬಿಟ್ಟು ಬರೋದಂತೆ. ಅದಕ್ಕೆ ನನ್ನ ಮಗ ಅವ್ರು 14 ಬರ್ತೀನಿ ಅಂದರು, ಆಮೇಲೆ 15 ಅಂದರು, ಇವತ್ತು 16 ಅಂತವ್ರು. ಇವತ್ತು 15 ಆಗೋಯ್ತು. ಅವರಪ್ಪ ವಿಡಿಯೋ ಕಾಲ್ ಮಾಡಿಬಿಟ್ಟು ಮಾತಾಡ್ಸ್ಬಿಟ್ಟು ಕಾಲ್ ಕಟ್ ಮಾಡಿದ್ರೆ, ಅಮ್ಮ ಯಾರು ಅಂತ ಕೇಳ್ತವನೆ. ಅದಕ್ಕೆ ಹೇಳ್ದೆ, 1 ವಾರ ಮನೇಲಿಲ್ಲ ಅಂದರೆ ನಿನ್ನೆ ಯಾರು ಅಪ್ಪ ಯಾರು ಅಂತ ಕೇಳ್ತಾವ. ನಾಳೆ ಮರ್ತೇ ಹೋಗ್ಬಿಟ್ಟವನೆ. ಇನ್ನು ಸ್ವಲ್ಪ ದಿವಸ ಲೇಟಾಗಿ ಬಾ, ಇನ್ನೂ ಒಂದು 3-4 ದಿನ, ನಾನೇ ಮರ್ತೋಗಿರ್ತೀನಿ ನಿನ್ನ ಅಂತ ರೇಗಿಸ್ತಾ ಇದ್ದೆ. ಯಾರು ಅದು? ಪಪ್ಪ ಇಲ್ಲದೆ ಆಗಲೇ 4-5 ಡೇಸ್ ಆರಾಮಾಗಿದ್ಯಾ ಜಾಲಿ ಮಾಡಿಕೊಂಡು. ಏಯ್, ನಿಂಗೆ ಏನಾದರೂ ನಮ್ಮಪ್ಪ ಇಲ್ಲ, ನಮ್ಮಮ್ಮಂಗೆ ಹೋಗಿ ಕೆಲಸ ಮಾಡಿಕೊಡೋಣ,
ಮನೆ ಜವಾಬ್ದಾರಿ ತಗೊಳ್ಳೋಣ ಅಂತ ಇಂಟ್ರೆಸ್ಟ್ ಐತೆ ನನಗೆ. ಹಾಂ ನೋಡ ಜಾಲಿ ಹೊಡ್ಕೊಂಡು ಹೊಸ ಬಟ್ಟೆ, ನಾವೇ ಹೊಸ ಬಟ್ಟೆ ತೊಗೊಂಡಿಲ್ಲ ಗೈಸ್. ನೋಡಿ ಹೊಸ ಬಟ್ಟೆ ತೊಗೊಂಡವನೆ, ಅವ್ರ ಅಜ್ಜಿ ಕೊಡ್ಸವ್ರೆ. ಅವ್ರ ಅಮ್ಮಮ್ಮ ಹೊಸ ಬಟ್ಟೆ ಕೊಡಿಸಿ ಮೇಕಪ್ ಮಾಡಿ ಅವನಿಗೆ ಪೂಜೆ ಮಾಡಿ ಸ್ನಾನ ಮಾಡಿಕೊಂಡು ಜಾಲಿ ಹೊಡಿತಾನೆ. ತೆಗಿ ಮೂಗಿಂದ ಕೈ. ಯಾರು ಹೇಳ್ಕೊಟ್ಟಿದ್ದೀನಿ ಮೂಗಳ ಕೈ ಹಾಕೋದು? ಛೀ ಛೀ, ಮೂಗಲ್ಲಿ ತೋರಿಸು ಅಂತೀವಿ. ಆ ಮೂಗೊಳಗೆ ಕೈ ಕಲ್ತ್ಬಿಟ್ಟವನೆ. ಹೆಂಗ ನೋಡ್ರಿ ಅವೆಲ್ಲ ಏರಿಲ್ಲ. ಈಗಲೇ ತಂದಿಲ್ಲಪ್ಪ ನಾನು. ಓ ಸತಿ ವಾಲೆ ಜುಮ್ಕಿ ತಂದಿದ್ರಿ, ಸತಿ ನೆಕ್ಲೆಸ್ ತಂದಿದ್ರಾ? ಸೊ ನಾನು ಹೇಳ್ದಂಗೆ ಕರೆಕ್ಟಾಗಿ ಒಂದು 6-7 ದಿನ ಬಿಟ್ಕೊಂಡು ಬಂದರು. ನನಗೆ ಇವ್ರು 3 ದಿವ್ಸದಲ್ಲಿ ಬಂದುಬಿಡ್ತಾರೆ, ಆರಾಮಾಗಿ ಅಂಗಡಿ ನೋಡ್ಕೊಬೋದು ಅಂದ್ಕೊಂಡೆ. ನೋಡಿದ್ರೆ ಇವರು ನನಗೆ ಕೊಟ್ಟರು, ಕೆಲಸ ಸರಿಯಾಗಿ ಕೊಟ್ಟರು. ಮಗುನ ಇಟ್ಕೊಂಡು ಅಯ್ಯಯ್ಯೋ ಅನ್ನಿಸ್ಬಿಡ್ತು. ಯಾಕಂದರೆ ಚಿಕ್ಕ ಮಗು ಅಲ್ವ ಅವನು, ನಮ್ಗೆ ಸ್ವಲ್ಪ ಹಿಂಸೆ ಆಗುತ್ತೆ. ಅವ್ನು ಸ್ವಲ್ಪ ದೊಡ್ಡವನಾದರೆ ಅವನು ಅಡ್ಜಸ್ಟ್ ಮಾಡ್ಕೊತಾನೆ. ಸೊ ಯಶ್ ಅವರು ದೇವಸ್ಥಾನದಿಂದ ಬಂದಮೇಲೆ ಪ್ರಸಾದ ಎಲ್ಲ ತೊಗೊಂಡು ಬಂದಿದ್ದರು. ತುಂಬ ಜನ ಇವರು ಶಬರಿಮಲೆಗೆ ಹೋಗ್ತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣವೇ ಎಲ್ಲರೂ ನಂಗೆ ಪ್ರಸಾದ ಬೇಕು, ಅದು ತಂದ್ಕೊಡಿ, ಇದು ತಂದ್ಕೊಡಿ ಅಂತ ಡಿಮ್ಯಾಂಡ್ಸ್ ಇಟ್ಬಿಟ್ಟಿದ್ರು. ಸೊ ಅದಕ್ಕೆ ಇವರು ಹೇಳಿದರು, ನಾನು ತರ್ತೀನಿ ನನ್ನ ಕೈಲಾದಷ್ಟು ಅಂತ. ಸೊ ಅದಕ್ಕೆ ಎಲ್ರಿಗೂ ಕೊಡೋಕ್ಕೆ ಅಂತ ಹೇಳಿ ತಂದಿದ್ದಾರೆ. ಇವ್ರು ಏನು ತಂದಿದ್ರು ಅದು ಕೊನೆಗೆ ಸಾಕಾಗಲಿಲ್ಲ. ಯಾಕಂದರೆ ಇವಾಗ ಅಂಗಡಿ ಮಾಡಿದ್ಮೇಲಂತೂ ಫ್ರೆಂಡ್ಸು ಜಾಸ್ತಿ ಆಗಿಬಿಟ್ಟಿದ್ದಾರೆ ನನ್ನ ಹಸ್ಬೆಂಡ್ಗೆ. ಸೊ ಹಾಗಾಗಿ ಎಲ್ಲರೂ ಕೇಳ್ತಾರೆ, ಎಲ್ರಿಗೂ ಕೊಡಬೇಕು. ಆ್ಯಂಡ್ ಅದೇ ಥರನೇ ಅವರು ಅಷ್ಟೇ, ಯಾರೇ ದೇವಸ್ಥಾನಕ್ಕೆ ಹೋಗಿದ್ರು ಪಾಪ ನಮ್ಮನ್ನ ಹುಡ್ಕೊಂಡು ಬಂದು ಪ್ರಸಾದ ಕೊಡ್ತಾರೆ. ನಾವು ಕೇಳಿಲ್ಲ ಅಂದರೂ ಪಾಪ ತಂದುಕೊಡ್ತಾರೆ. ಸೊ ಹಾಗಾಗಿ ನಾವು ಕೊಡಬೇಕಲ್ವಾ. ಸೊ ಅದಕ್ಕೆ ತಂದಿದ್ದರು. ಆ್ಯಂಡ್ ಪೂಜೆ ಮಾಡಿ ಸ್ನಾನ ಮಾಡಿಕೊಂಡು ನೆಕ್ಸ್ಟ್ ಡೇ ನಾನು ಪೂಜೆ ಎಲ್ಲ ಮಾಡಿ ಅವರು ಎರುಮುಡಿಯಲ್ಲಿರುತ್ತಲ್ಲ ಅಕ್ಕಿ, ಆ ಅಕ್ಕಿನ ತಂದಿದ್ರು. ಅದ್ರ ಜೊತೆಗೆ ತುಪ್ಪ ಕೂಡ ಇತ್ತು. ಸೊ ಅದನ್ನೆಲ್ಲ ಹಾಕಿ ನಾನು ಪೊಂಗಲ್ ಮಾಡಿದ್ದೆ. ಪೊಂಗಲ್ ಮಾಡಿ ದೇವ್ರಿಗೆ ನೈವೇದ್ಯ ಮಾಡಿ ಆಮೇಲೆ ಇವ್ರಿಗೆ ಕೊಟ್ಟೆ ತಿನ್ನಲಿ ಅಂತ ಹೇಳಿ. ನನ್ನ ಮಗನಿಗೆ ಅರವಣ ಪ್ರಸಾದ ತುಂಬಾ ಇಷ್ಟ ಆಗಿಬಿಟ್ಟಿದೆ ಅದಕ್ಕೆ ಇವರು ಒಂದು ಬಾಕ್ಸ್ನೇ ತೆಗೆದು ಕೊಟ್ಬಿಟ್ರು, ತಗೊಳಪ್ಪ ತಿನ್ನು ಅಂತ. ಅವ್ನು ಏನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿರೋದು ನನ್ನ ಮಗ. ಈ ಥರ ಎಲ್ಲ ಪ್ರಸಾದ ಎಲ್ಲ ಮುಂಚೆ ತಿಂದಿಲ್ಲಲ್ಲ, ಅವಾಗ ಇನ್ನೂ ಎಳೆ ಮಗು, ಲಾಸ್ಟ್ ಇಯರು. ಸೊ ಈ ವರ್ಷ ಅವ್ನಿಗೇನೋ ಒಂಥರ ಖುಷಿ, ಒಂದು ಕಡೆ ಭಯ, ಏನಿರ್ಬೋದಿದ್ದು ಅಂತ. ಸೊ ಟೇಸ್ಟ್ ಮಾಡಿದ್ಮೇಲೆ ಅವನೇ ಎತ್ಕೊಂಡು ತಿಂತಾಯಿದ್ದ. ಆ್ಯಂಡ್ ಈ ಪ್ರಸಾದ ಅಂತೂ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ. ಅದರಲ್ಲೂ ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ. ಕುತ್ಕೊಂಡು ಒಂದು ಬಾಕ್ಸ್ ಒಬ್ಬರೇ ತಿನ್ಕೊತಾರೆ. ಕಲ್ಸ್ಬಾರ್ದಂಗೆ ದೇವ್ರ ಪ್ರಸಾದ, ಅದ್ಯಾಕೆ ಹಂಗೆ ಕಲಿಸ್ತಾ ಇದೆಯಾ? ಬಿಸಿ ತರಳಲ್ಲಿ ಅವನ್ನ ಹಾಕ, ಇದಕ್ಕೆ ತಿನ್ನು, ಇದಕ್ಕೆ ಹಾಕೋ, ಚೆನ್ನಾಗಿರುತ್ತೆ. ದೇವ್ರದ್ದು ಅಕ್ಕಿ ಪ್ರಸಾದ ನೀನು ತಂದಿದ್ದಲ್ಲ, ಅದ್ರಲ್ಲಿ ಮಾಡಿರೋದು ಪೊಂಗಲ್ಲು. ಹೆಂಗೈತೆ ಟೇಸ್ಟ್? ಹೆಂಗೈತೆ? ಚೆನ್ನಾಗೈತೆ. ಅದ ನಿನ್ನಂತೆ ಅಪರೂಪಕ್ಕೆ ಅಡುಗೆ ಮಾಡಿದ್ರೆ ಎಷ್ಟು ಚೆನ್ನಾಗಿ. ಅದು ಗೊತ್ತಿರೋದೆ, ಅಪರೂಪಕ್ಕೆ ಮಾಡೋದು ಸೂಪರಾಗಿ ಮಾಡ್ತೀಯ ಅನ್ನೋದು. ಇವರಿಗೆ ಪ್ರಸಾದ ಮಾಡಿಕೊಟ್ಟು ಆಮೇಲೆ ಎಲ್ರಿಗೂ ಪ್ರಸಾದನ ಹಂಚ್ದೆ. ಇವ್ರು ಇಲ್ಲದೆ ಇರ್ತಿದ್ದ ಕಾರಣ ಅಂಗಡಿಲೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಅವ್ರು ಬಂದಿದ್ದ ತಕ್ಷಣವೇ ಕರ್ಕೊಂಡೋಗಿ ಎಲ್ಲನೂ ರೀಸ್ಟಾಕ್ ಮಾಡಿದೆ ಅಂಗಡಿಗೆ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ಇನ್ನೊಂದು ವಿಡಿಯೋಲಿ ಮತ್ತೆ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕಾನ್ನ ಒತ್ತಿ. ಸೊ ನಾನು ಯಾವುದೇ ವೀಡಿಯೋಸ್ ಪೋಸ್ಟ್ ಮಾಡಿದ್ರೂ ನಿಮಗೆ ಮೊದಲು ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.